ಆರೋಪಿ ಅದೆಷ್ಟು ಕ್ರೂರವಾಗಿ ವರ್ತಿಸಿದ್ದಾನೆ ಅಂದರೆ ಆ ಪುಟ್ಟ ಬಾಲಕಿಯ ಕೆನ್ನೆ ಕಿವಿ ಗಲ್ಲ ಎಲ್ಲವೂ ಕತ್ತರಿಸಲ್ಪಟ್ಟ ಸ್ಥಿತಿಯಲ್ಲಿತ್ತು. ಅಲೆಮಾರಿ ತಂದೆ ಏನು ಮಾಡಬೇಕು ಎಂದು ದಾರಿ ತೋಚದೆ ತನಗೆ ಪರಿಚಯ ಇದ್ದ ರಿಕ್ಷಾ ಚಾಲಕ ಮುಬಾರಕ್ ಜೊತೆಗೂಡಿ ನಜರಾಬಾದ್ ಠಾಣೆಗೆ ತೆರಳಿ ದೂರನ್ನು ನೀಡುತ್ತಾರೆ. ವೀಕ್ಷಕರೇ, ಅಸಬಾ ಟೈಮ್ಸ್ಗೆ ಸ್ವಾಗತ. ಕರ್ನಾಟಕದ ಹಿರಿಮೆಯನ್ನು ವಿಶ್ವಕ್ಕೆ ಸಾರುವ ಮೈಸೂರು ದಸರಾ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಚಾಮುಂಡಿ ದೇವಿಗೆ ಪೂಜೆ ಪುರಸ್ಕಾರಗಳು ನಡೆಸಿ ಆಕೆಯನ್ನು ಸಂತೃಪ್ತಿಗೊಳಿಸಲಾಯಿತು. ಆದರೆ ಅದೇ ಮೈಸೂರಿನಲ್ಲಿ ಕರಳು ಹಿಂಡುವ ಭೀಕರ ಘಟನೆಯೊಂದು ನಡೆದು ಹೋಗಿದೆ ಅಂತ ತಿಳಿಯುವಾಗ ನಾಚಿಕೆ ಆಗುತ್ತಿದೆ. ತಂದೆ ಜೊತೆ ಬಿಡಾರದಲ್ಲಿ ಮಲಗಿದ್ದ 10 ವರ್ಷದ ಪುಟ್ಟ ಬಾಲಕಿಯನ್ನು ಕೊಂದು ಪಕ್ಕದಲ್ಲಿದ್ದ ಚರಂಡಿಗೆ ಬಿಸಾಕಿ ಹೋಗಿದ್ದಾನೆ ಕಾರ್ತಿಕ್ ಎಂಬ ನರರಾಕ್ಷಸ. ಈ ಬಗ್ಗೆ ವಿವರಣೆಯನ್ನು ಕೊಡುತ್ತೇನೆ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಮ್ಮೆಲ್ಲ ವಿಡಿಯೋಗಳು ನಿಮ್ಮನ್ನು ತಲುಪಲು ಸಹಾಯವಾಗುತ್ತದೆ. ಅದೇ ರೀತಿ ಈ ವಿಡಿಯೋಗೆ ಲೈಕ್ ಮತ್ತು ಕಮೆಂಟ್ ಮಾಡಲು ಮರೆಯುತ್ತೀರಾ. ವೀಕ್ಷಕರೇ, ಎಲ್ಲವೂ ಸರಿಯಾಗಿದ್ದರೆ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ನಡೆಯುವ ತಪೋತ್ಸವ ಮುಗಿಸಿ ಆ ಕುಟುಂಬ ತಮ್ಮ ಊರಿಗೆ ಹಿಂದಿರುಗಬೇಕಿತ್ತು. ದಸರಾ ಉತ್ಸವದಲ್ಲಿ ಬಲೂನ್ ಮಾರಲು 20 ದಿನಗಳ ಹಿಂದೆ ಮೈಸೂರಿಗೆ ದಂಪತಿಗಳು ತಮ್ಮ 10 ವರ್ಷದ ಮಗುವಿನ ಜೊತೆ ಬಂದಿದ್ದರು. ವ್ಯಾಪಾರ ವಹಿವಾಟು ಮುಗಿಸಿ ಇನ್ನೇನು ಗುರುವಾರ ಊರಿಗೆ ಮರಳಬೇಕಿತ್ತು. ಕೈ ತುಂಬ ಲಾಭ ಗಳಿಸಿ ಬರುವ ದಸರಾಕ್ಕೆ ಬೇಕಾದಷ್ಟು ಖುಷಿಯ ನೆನಪುಗಳನ್ನು ತುಂಬಿಕೊಂಡು ಹೋಗಬೇಕೆಂದುಕೊಂಡವರಿಗೆ ತಮ್ಮ ಕರುಳ ಕುಡಿಯನ್ನು ಕಳೆದುಕೊಳ್ಳುತ್ತೇವೆ, ಆಕೆಗೆ ಇಂತಹ ದಾರುಣ ಪರಿಸ್ಥಿತಿ ಬರುತ್ತದೆ ಅಂತ ಕನಸು ಮನಸ್ಸಿನಲ್ಲಿ ಊಹಿಸಿರಲು ಅಸಾಧ್ಯ ಅಲ್ವಾ. ಬುಧವಾರ ವ್ಯಾಪಾರ ಮುಗಿಸಿ ರಾತ್ರಿ 12 ಗಂಟೆಗೆ ಊಟ ಮಾಡಿ ದೊಡ್ಡಕೆರೆ ಮೈದಾನದ ಬಳಿಯಿದ್ದ ಇಟ್ಟಿಗೆ ಗೂಡಿನ ಮಾನಸ ರಸ್ತೆಯ ಬಳಿಯಿದ್ದ ತಮ್ಮ ಟೆಂಟಿನಲ್ಲಿ ತಂದೆ ಮಗಳು ಜೊತೆಯಾಗಿ ಮಲಗಿದ್ದರು. ವ್ಯಾಪಾರದಲ್ಲಿ ಬಂದ ಪುಟ್ಟ ಲಾಭದಿಂದ ತನ್ನ ಮಗಳಿಗೆ ಏನೆಲ್ಲ ಕೊಡಿಸಲು ಸಾಧ್ಯ ಅನ್ನೋದು ಆಲೋಚನೆ ಮಾಡಿ ಸಾವಿರಾರು ಕನಸುಗಳೊಂದಿಗೆ ಅಪ್ಪ ತನ್ನ ಮಗಳ ತಲೆ ಸವರುತ್ತಾ ತಾನು ನಿದ್ರೆಗೆ ಜಾರಿದನು. ಬಹುಶಃ 20 ದಿನಗಳ ಕಾಲದ ಸುದೀರ್ಘ ದುಡಿಮೆಯಿಂದ ಬಳಲಿ ಆತನಿಗೂ ಚೆನ್ನಾಗಿ ನಿದ್ರೆ ಹತ್ತಿರುತ್ತದೆ. ಆದರೆ ಗುರುವಾರ ಬೆಳಿಗ್ಗೆ 4:30 ಹಠಾತ್ ಸುರಿದ ಮಳೆಯಿಂದಾಗಿ ಟೆಂಟಿನಲ್ಲಿದ್ದವರು ಎಲ್ಲ ಬೇರೆ ಕಡೆಗೆ ಸ್ಥಳಾಂತರ ಮಾಡಲು ಎದ್ದಾಗ ಬಾಲಕಿ ನಾಪತ್ತೆಯಾಗಿದ್ದು ತಿಳಿಯಿತು. 2 ಗಂಟೆಗಳ ಕಾಲದ ಹುಡುಕಾಟದ ನಂತರ ಅಲ್ಲೇ 50 ಮೀಟರ್ ದೂರದಲ್ಲಿ ವಿವಸ್ತ್ರಳಾಗಿದ್ದ ಮಗಳ ಶವ ಕಂಡು ಆಕಾಶ ಕಲಚಿ ಬಿದ್ದಂಗಾಗಿತ್ತು. ಆರೋಪಿ ಅದೆಷ್ಟು ಕ್ರೂರವಾಗಿ ವರ್ತಿಸಿದ್ದಾನೆ ಅಂದರೆ ಆ ಪುಟ್ಟ ಬಾಲಕಿಯ ಕೆನ್ನೆ ಕಿವಿ ಗಲ್ಲ ಎಲ್ಲವೂ ಕತ್ತರಿಸಲ್ಪಟ್ಟ ಸ್ಥಿತಿಯಲ್ಲಿತ್ತು. ಅಲೆಮಾರಿ ತಂದೆ ಏನು ಮಾಡಬೇಕು ಎಂದು ದಾರಿ ತೋಚದೆ ತನಗೆ ಪರಿಚಯ ಇದ್ದ ರಿಕ್ಷಾ ಚಾಲಕ ಮುಬಾರಕ್ ಜೊತೆಗೂಡಿ ನಜರಾಬಾದ್ ಠಾಣೆಗೆ ತೆರಳಿ ದೂರನ್ನು ನೀಡುತ್ತಾರೆ. ಸ್ಥಳಕ್ಕೆ ಜಿಲ್ಲಾಧಿಕಾರಿಯಾದ ಸಿಂಧೂರಾಣಿ ಭೇಟಿ ನೀಡಿ ಶ್ವಾನ ಪರಿಶೋಧನೆ ನಡೆಸಿ ಟೆಂಟಿನಲ್ಲಿದ್ದವರನ್ನೆಲ್ಲ ಮೈದಾನಕ್ಕೆ ಕರೆತಂದು ವಿಚಾರಣೆಯು ನಡೆಸುತ್ತಾರೆ. ಆದರೆ ಆರೋಪಿ ಪತ್ತೆಯಾಗುತ್ತಿಲ್ಲ. ನಂತರ ಸಿಸಿಟಿವಿ ಪರಿಶೀಲಿಸಿದಾಗ ತಿಳಿಯುತ್ತದೆ ಆರೋಪಿ ಕಾರ್ತಿಕ್ ಸಂಶಯಾಸ್ಪದವಾಗಿ ತಡರಾತ್ರಿ ಅತ್ತಿತ್ತ ಓಡಾಡುವುದು. ಪೊಲೀಸರು ಆತನನ್ನು ಬಂಧಿಸಲು ಹೋದಾಗ ತಪ್ಪಿಸಲು ಪ್ರಯತ್ನಿಸಿದ್ದ ಕಾರ್ತಿಕ್ ಕಾಲಿಗೆ ಗುಂಡೇಟು ಮಾಡಲಾಗಿದೆ. ಆಸ್ಪತ್ರೆ ಚಿಕಿತ್ಸೆ ನಂತರ ವಿಚಾರಣೆ ಮುಂದುವರಿಯುತ್ತದೆ. ಈ ಮೊದಲು ಈತನ ವಿರುದ್ಧ 2 ಪ್ರಕರಣಗಳು ದಾಖಲಾಗಿವೆ ಎಂದು ತಿಳಿದು ಬಂದಿದೆ. ಬಹುಶಃ ಆತನ ಕಾಲಿಗೆ ಗುಂಡು ಹೊಡೆಯುವುದಕ್ಕಿಂತ ನೇರವಾಗಿ ತಲೆಗೆ ಶೂಟು ಮಾಡಿದ್ದರೂ ತೊಂದರೆ ಇರುತ್ತಿರಲಿಲ್ಲ ಅನಿಸುತ್ತದೆ. ಯಾಕೆಂದರೆ 10 ವರ್ಷದ ಪುಟ್ಟ ಮಕ್ಕಳನ್ನು ಕಂಡರೆ ಸಾಮಾನ್ಯವಾಗಿ ಮಮತೆ ಹುಟ್ಟುತ್ತದೆ. ಆದರೆ ಇವನಂತಹ ನಾಮರ್ದರಿಗೆ ಕಾಮ ಕೆರಳುತ್ತದೆ ಅಂದರೆ ಪ್ರಾಣಿಗಿಂತಲೂ ಕಡೆಯಾಗಿದ್ದಾರೆ ಎಂದರ್ಥ. ಇವರಿಗೆಲ್ಲ ಈ ಭೂಮಿಯ ಮೇಲೆ ಬದುಕುವ ಹಕ್ಕು ಖಂಡಿತ ಇಲ್ಲ. ಅತ್ಯಾಚಾರಿಗಳನ್ನು ಕೋರ್ಟು ಕಚೇರಿ ಜೈಲು ಅಂತ ಬದುಕಲು ಬಿಟ್ಟು ಕೊಬ್ಬಲು ಬಿಡುವುದಕ್ಕಿಂತ ಅತ್ಯಾಚಾರ ಸಾಬೀತು ಆದ ತಕ್ಷಣ ಪಬ್ಲಿಕ್ ಅಲ್ಲಿ ಗಲ್ಲಿಗೇರಿಸುವ ಕಾನೂನು ಬರಬೇಕು. ಆಗ ನಮ್ಮ ಸಮಾಜ ಸ್ವಲ್ಪ ಸುಧಾರಿಸಬಹುದಾಗಿದೆ. ಇಂತಹ ಸುದ್ದಿ ಕೇಳುವಾಗ ಗಂಡು ಜನ್ಮದ ಮೇಲೆ ನಮಗೆ ಅಸಹ್ಯ ಭಾವನೆ ಹುಟ್ಟುತ್ತದೆ. 1-2 ಪ್ರಕರಣದಲ್ಲಿ ಗಲ್ಲು ಶಿಕ್ಷೆ ಕೊಟ್ಟು ನೋಡಿ, ಮತ್ತೆ ಇಂತಹ ದುರುಳರು ಬಿಲ ಸೇರಿಕೊಳ್ಳುತ್ತಾರೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಎಂದು ಕಮೆಂಟ್ ಮಾಡಿ ತಿಳಿಸಿ. ಅದೇ ರೀತಿ ಈ ವಿಡಿಯೋವನ್ನು ನಿಮ್ಮವರಿಗೆ ಶೇರ್ ಮಾಡಿ. ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಧನ್ಯವಾದಗಳು.